ಫ್ರೆಂಡ್ಸ್ ನಮಸ್ಕಾರ. ತುಂಬ ದಿನ ಆದಮೇಲೆ ವಿಡಿಯೋ ಸ್ವಲ್ಪ ಮೈ ಇದಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಫ್ರೆಂಡ್ಸ್, ಗಾಡಿ ಓಡಿರೋದು ಬೇರೆ 6088 ಕಿಲೋಮೀಟ್ರ್ ಓಡಿರೋದು, ಬೇರೆ 6088 ಕಿಲೋಮೀಟ್ರು. 2013 ಗಾಡಿ, 2013 ಗಾಡಿ. ಸೊ ಗಾಡಿ ಕಸ್ಟಮರು ಮೋಸ್ಟ್ಲಿ ಔಟ್ ಆಫ್ ಸ್ಟೇಷನ್ ಇರ್ತಾರೆ. ಸೊ ಅದರಿಂದ ಗಾಡಿ ಕಮ್ಮಿ ಕಿಲೋಮೀಟ್ರ್ ಓಡಿಸಿರೋದು. ಕಮ್ಮಿ ಕಿಲೋಮೀಟ್ರ್ ಓಡಿಸಿರೋದ್ರಿಂದ ಏನೆಲ್ಲ ಮಾಡಿಸ್ಬೇಕು ಅಂತ ನೋಡಿದ್ರೆ ಒನ್ ಬೈ ಚೆಕ್ ಮಾಡಿ. ಸೊ ಕ್ಲಚ್ ಫುಲ್ ಅಂದರೆ ಫುಲ್ ಹಾಡಾಗ್ಬಿಟ್ಟಿತ್ತು. ಸೊ ಕ್ಲಚ್ ರಿಪ್ಲೇಸ್ಮೆಂಟು ಮತ್ತು ಟೈರ್ ನೋಡಿ ಫುಲ್ಲು ಕ್ರ್ಯಾಕ್ ಆಗಿಬಿಟ್ಟಿದೆ. ಸೊ ಟೈರ್ ಕಾಣ್ತಾ ಇದೆಯಾ? ಸೊ ಫುಲ್ಲು ಕ್ರ್ಯಾಕು ಕಾಣ್ತಾ ಇದೆಯಕ್ಕ. ಇದು ಹೈವೇ ರೋಡಲ್ಲಿ ಹೋಗೋ ಟೈಮಲ್ಲಿ ಸರಿ ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. 100 ಕಿಲೋಮೀಟ್ರ್ ಮೇಲೆ ಓಡಿಸಿದ್ರೆ. ಸೊ ಗಾಡಿ ಥ್ರೆಡ್ಸು ಚೆನ್ನಾಗಿದೆ, ಥ್ರೆಡ್ಸು ಡೆಪ್ತ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ಟೈರಲ್ಲಿ ಕ್ರ್ಯಾಕ್ ಇದೆ. ಸೊ ಇವಾಗ ನಾವೇನು ಮಾಡಬೇಕಂದ್ರೆ 4 ಟೈರ್ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಕ್ಲಚ್ಚನ್ನು ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಎಲ್ಲ ಪರ್ಫೆಕ್ಟಾಗಿ ಚೇಂಜ್ ಮಾಡಬೇಕು. ಸೊ ಇದು ನೋಡ್ಕೊಳ್ಳಿ, ಫುಲ್ ಕ್ರ್ಯಾಕ್ ಇದೆ. ಟೈರ್ ನೋಡಿದ್ರೆ ಡೆಪ್ತು ಹಂಗೆ ಇದೆ, ಬ್ರ್ಯಾಂಡ್ ನ್ಯೂ ಮೇಲೆಯಿಂದ ನೋಡಿದ್ರೆ. ಸೊ ಹಂಗೆ ಬಂದರೆ ಸೊ ಫುಲ್ಲು ಕ್ರ್ಯಾಕು. ಸೊ ಈ ಕ್ರ್ಯಾಕ್ ಇಟ್ಕೊಂಡು ಯಾವತ್ತೂ ಗಾಡಿ ಓಡಿಸ್ಬೇಡಿ. ಟೈರ್ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಸೊ ಹೈವೇದಲ್ಲಿ ಹೋಗೋ ಟೈಮಲ್ಲಿ ಒಂದು 50-100 ಕಿಲೋಮೀಟ್ರ್ ಓಡಿಸೋ ಟೈಮಲ್ಲಿ ಟೈರ್ ಖಂಡಿತ ಬ್ಲಾಸ್ಟ್ ಆಗುತ್ತೆ. ಸೊ 4 ಟೈರ್ ಫುಲ್ ಸೌದೋಗಿದೆ, ಅಂದರೆ ಕ್ರ್ಯಾಕ್ ಆಗಿರೋದು. ಅದರದ್ದು 4 ಇಯರ್ಸ್ ಅಂತೀವಲ್ಲ. ಸೊ ಇದು 2013 ಗಾಡಿ. ಸೊ ಫುಲ್ಲು ಹೋಗಿದೆ ಇವಾಗ. ಸೊ ಇದು ಥ್ರೆಡ್ ಚೆನ್ನಾಗಿದೆ ಅಂತ ನಾವೇನೋ ಓಡ್ಸೋಕ್ಕೆ ಟ್ರೈ ಮಾಡಿದ್ರೆ ಸೊ ರಿಸ್ಕಿಂದ ಗಾಡಿ ಓಡಿಸ್ಬೇಕಾಗತ್ತೆ. ಸೊ ಸೇಫ್ಟಿ ಮೇಯ್ನ್ ಮುಖ್ಯ. ಫ್ರೆಂಡ್ಸ್ ನೋಡಿದ್ರಲ್ಲ, ಟೈರ್ 4 ಟೈರು ಫುಲ್ ಕ್ರ್ಯಾಕ್ ಆಗಿದೆ. ಆ ಲಬ್ಬರ್ ಕ್ವಾಂಟಿಟಿ ನಾವು ಹೇಳ್ತೀವಿ 4 ಇಯರ್ಸು ಆರ್ 40,000 ಕಿಲೋಮೀಟ್ರ್ ಅಂತ. ಸೊ ಇದು ಫುಲ್ ಕ್ರ್ಯಾಕ್ ಆಗಿರೋದ್ರಿಂದ ಇಟ್ಸ್ ಅ ವೆರಿ ಡೇಂಜರು. ನಾವು ಹೈವೇ ರೋಡ್ ಹೋಗ್ತಾ ಇರ್ತೀವಿ, ಟೈರ್ ಒಂದು 100 ಕಿಲೋಮೀಟ್ರ್ ಹೋದರೆ ಟೈರ್ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಗಾಡಿನ ಏನಂದರೆ ಯೂಸೇಜ್ ಕಮ್ಮಿ ಇದೆ, 6000 ಕಿಲೋಮೀಟ್ರ್ ಓಡಿಸಿದ್ದಾರೆ. ಸೊ ಯೂಸೇಜ್ ಕಮ್ಮಿ ಇರೋದ್ರಿಂದ ಸೊ ಪ್ರಾಬ್ಲಮ್ಮು ಒನ್ ಬೈ ಜಾಸ್ತಿ ಇದಾಗುತ್ತೆ. ಸೊ ಎಕ್ಸಾಕ್ಟಾಗಿ ಏನೆಲ್ಲ ಮಾಡಬೇಕು ಅಂತ ಕೇಳಿದ್ರು. ಸೊ ಎಕ್ಸಾಕ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ ಮೇಲೆ 4 ಟೈರ್ ಹೊಸದು ಹಾಕಿ ಅಂತ ಹೇಳಿದ್ದಾರೆ. ಕ್ಲಚ್ ರೀಪ್ಲೇಸ್ಮೆಂಟ್ ಹೇಳಿದ್ದಾರೆ. ಸೊ ಕಿಲೋಮೀಟ್ರ್ ಕಮ್ಮಿ ಬಟ್ಟು ಫುಲ್ ಹಾರ್ಡ್ನೆಸ್ ಆಗಿಬಿಟ್ಟಿತ್ತು. ಸೊ ಅದರಿಂದ ಇವಾಗ ಪಕ್ಕ ಮಾಡಿದ್ದಾರೆ. ಇವಾಗ ಪಕ್ಕ ಮಾಡಿ ಸರ್ ಗಾಡಿನ ಏನಿದ್ರು ಮಾಡಿ ಅಂತ ಹೇಳಿದ್ದಾರೆ. ಸೊ ಸಣ್ಣ ಪುಟ್ಟ ಸರ್ವಿಸ್ ಎಲ್ಲ ಇದೆ. ಸೊ ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ. ಮೇಯ್ನು ಗಾಡಿನ ಸೇಫ್ಟಿಯಿಂದ ಓಡಿಸ್ಬೇಕು, ಸೇಫ್ಟಿಯಿಂದ ಇಟ್ಕೋಬೇಕಾಗತ್ತೆ. ಸೊ ರೈನಿಂಗ್ ಟೈಮಲ್ಲಿ ನಾವು ಕೆಲವೊಂದು ಟೈಮಲ್ಲಿ ಬೇಸ್ಮೆಂಟಲ್ಲಿ ನಿಲ್ಸಿರ್ತೀವಿ. ಸೊ ಮಳೆ ಬರೋವಾಗ ನಾವು ಮೇಲೆ ಇರ್ತೀವಿ. ಸೊ ಅದನ್ನು ಒಂದ್ಸಲ ನೋಡ್ಕೋಬೇಕು. ಸೊ ಇದು ಗಾಡಿ ಬಂದು 2013 ಗಾಡಿನ ಪಕ್ಕ ಫಿಟ್ನೆಸ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಪರ್ಫೆಕ್ಟಾಗಿ ಇಟ್ಕೊತಿದ್ದಾರೆ. ಸೊ ಇದೇ ಥರ ಗಾಡಿನ ಸೇಫ್ಟಿಯಿಂದ ರೆಡಿ ಮಾಡ್ಕೊಳ್ಳಿ, ಸೇಫ್ಟಿಯಿಂದ ಓಡಿಸಿ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸು ಏನೋ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಓಕೆನಾ? ನಿಮ್ಮ ಫ್ರೆಂಡ್ಸ್ಗೂ ಇದೇ ಥರ ವಿಷಯಗಳು, ಒಳ್ಳೊಳ್ಳೆ ವಿಷಯಗಳು ಶೇರ್ ಮಾಡಿ. ಕಮೆಂಟ್ ಏನೋ ಇದ್ದರೆ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.